ಕಟ್ಕೊಂಡಿರೋ ಹೆಂಡತಿ ಮುಂದೆನೆ ಇನ್ನೊಂದು ಹುಡುಗಿನ ಹೊಗಳ್ತೀರಾ? ಇದು ಸರಿನಾ? ನನ್ನ ಪ್ರೊಫೆಷನ್ ಕಣ್ರಿ. ಮಾಡೆಲ್ಸ್ ಚೆನ್ನಾಗಿದ್ರೆ ಡಿಸೈನ್ಸ್ ಚೆನ್ನಾಗಿ ಕಾಣೋದು, ಬಿಸ್ನೆಸ್ ಚೆನ್ನಾಗಿ ಆಗೋದು. ಒಂದು ಹುಡುಗಿ ನಡ್ಕೊಂಡು ವ್ಯಾಪಾರ ಮಾಡ್ತೀರಾ? ಈ ತುತು ಬಿಡ್ತೋನ್ರಿ, ಯಾಕೆ ಅಷ್ಟು ಅಸಹ್ಯವಾಗಿ ಮಾತಾಡ್ತೀರಾ? ನಿಮ್ಗೆ ಬೇರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ, ಆದ್ರೆ ನಿಮ್ ಕಣ್ ಮುಂದೆ ಇರೋ ನಾನ್ ನಿಮ್ ಕಾಣಲ್ಲ ಅಲ್ವಾ? ಡೈಲಿ ಕಾಣಿಸ್ತಿರಲ್ಲ, ಮತ್ ಯಾಕೆ ನನ್ನನ್ನು ಇಷ್ಟಪಡಲ್ಲ? ನೀವು ಇಷ್ಟ ಆಗಲ್ಲ. ಏನಂದ್ರಿ? ಬಿಡ್ರಿ, ಯಾಕೆ ಹೊಡಿತೀರಾ? ಬಿಡ್ರಿ ಬಿಡ್ರಿ ಬಿಡ್ರಿ. ನನ್ಗೇನಾಗಿದೆ? ಒಂದ್ ಸ್ವಲ್ಪ ಕಪ್ಪಗಿದ್ದೇನೆ ಅಷ್ಟೇ. ಕೃಷ್ಣ ಪರಮಾತ್ಮನು ಕಪ್ಪಗಿಲ್ಲ. ನೀಲಿ ನೀಲಿ ನೀಲಕಂಠ, ನೀಲಿ ನೀಲಿ. ಹೌದಾ? ಹಸು ಕಪ್ಪು ಕಂದು ಬಿಳಿ ಎಲ್ಲ ಕಲರ್ ಇರುತ್ತೆ. ಕಪ್ಪು ಕಪ್ಪಂದೇಕೆ ಮರುಗುವೆ, ಜಗದೋಧಾರಕ ದೇವೋತ್ತಮ ಪರಮ ಪುರುಷನು ಕಪ್ಪು ಅಲ್ಲವೇ? ಏನ್ರಿ ಈ ತರ ಡೈಲಾಗ್ ಹೊಡಿತಿದ್ದೀರಾ? ಕಪ್ಪು ಅಂತ ಅಸಡೆ ಮಾಡ್ತಿದ್ದೀರಲ್ವಾ? ನಿಮ್ ಕಣ್ಗುಡ್ಡೆನು ಕಪ್ಪಲ್ವಾ? ಆದ್ರೆ ಕಣ್ ಬೆಳ್ಳಗಿದೆ ಅಲ್ವಾ? ನಾನ್ ಮಾತಾಡ್ತಿರೋದು ಕಣ್ಗುಡ್ಡೆ ಬಗ್ಗೆ, ನೀವ್ ತಿರ್ಗಾ ಬೆಳಿ ಬಗ್ಗೆ ಮಾತಾಡ್ತಿದ್ದೀರಾ. ಆಯ್ತಾಯ್ತಾಯ್ತು. 2 ಕಿವಿ ಇಟ್ಕೊಳ್ಳಿ. 2 ಕಿವಿ ಇಟ್ಕೊಳ್ಳಿ. ಕುಕ್ಕರ್ ಬಡಿ, ಕುಕ್ಕರ್ ಬಡಿ. ನಾ ಯಾರು? ದೀಪ ಅಲ್ಲ, ಚಿರು ಹೆಂಡತಿ. ಹೌದಾ ಅಲ್ವೋ? ನಾನೇನು ಒಪ್ಕೊಂಡಿಲ್ಲ. ಹೌದಾ? ಆಯ್ತಾಯ್ತು, ಹೆಂಡತಿ ಒಪ್ಕೊಂಡು. ಒಪ್ಕೊಂಡಿದ್ದೀರಾ ತಾನೆ? ಹಾಗಾದ್ರೆ ನೀವ್ ಇಷ್ಟ ಪಡ್ಬೇಕಾಗಿರೋದು ಯಾರನ್ನ? ಹುಡುಗಿನ? ಅಲ್ಲ, ನನ್ನ. ನಿಮ್ಮ ಇನ್ಮೇಲಿಂದ ನನ್ ಮುಂದೆ ಯಾವ ಹುಡುಗಿನೂ ಹೊಗಳ್ಬಾರ್ದು. ಆಯ್ತು, ನಿಮ್ ಮುಂದೆ ಹೋಗ್ಲಲ್ಲ, ಹಿಂದೆ ಹೋಗ್ಬಿಡ್ತೀನಿ. ಏನಂದ್ರೆ ಆಯ್ತಾಯ್ತಾಯ್ತಾಯ್ತಾಯ್ತು, ನಿಮ್ಮನ್ ಮಾತ್ರ ಹೋಗ್ಬಿಡ್ತೀನಿ. ನಿಮ್ಮನ್ ಮಾತ್ರ ಹೋಗ್ಲಿ, ಮತ್ತೆ ಹೋಗ್ಲಿ. ಏನಂತ ಹೋಗೋದು? ನೀವ್ ಸೂಪರು ದೀಪ ಅವರೇ. ನಿಮ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅಂದದಲ್ಲಿ ನಿಮ್ಮನ್ನ ಯಾರು ಮೀರ್ಸಕ್ಕಾಗಲ್ಲ ಅಂತ ಹೇಳಿ. ನೀವ್ ಸೂಪರ್ ದೀಪ ಅವ್ರೆ. ಆಮೇಲೆ ನೀವಂದ್ರೆ ನಂಗೆ ತುಂಬಾ ಇಷ್ಟ. ಆಮೇಲೆ ಅಂಥದ್ದಲ್ಲಿ ನಿಮ್ಮನ್ನ ಮೀರ್ಸೋರು ಯಾರು ಇಲ್ಲ. ನಿಮ್ ಮಾತು, ನಿಮ್ ಲುಕ್ಕು ಕಿಲ್ಲಿಂಗು. ಆಮೇಲೆ ಇನ್ನು ಹೇಳಿ ಹಸ್ಬೆಂಡು ತುಂಬಾ ಚೆನ್ನಾಗಿ ಹೇಳ್ತಿದ್ದೀರ. ಏನಂದ್ರೆ? ಜೋರ್ ಮಾಡಿದ್ರು ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ಹೊರತು ಕೋಪ ಮಾತ್ರ ಬರಲ್ಲ ರೀ. ಇದನ್ನ ನಾನು ನಂಬಲ್ಲ, ಯಾಕಂದ್ರೆ ಇದು ಸುಳ್ಳು. ನಂಬೋ ತರ ಹೇಳಿ. ಏನು ಕನಸು ಕಾಣ್ತಾ ಇದ್ಯಾ? ಇಲ್ಲ ಮೇಡಮ್. ಚಿರು ಇಷ್ಟಪಟ್ಟಿದ್ದ ಹುಡುಗಿನ ನೀನ್ ನೋಡಲ್ವಾ? ಹೌದೌದು, ನಾವೆಲ್ಲ ನೋಡಿ ಸಂತೋಷ ಪಟ್ಟಿದ್ದೀವಿ ಅಂದ್ಮೇಲೆ ದೀಪಾನು ನೋಡಿ ಸಂತೋಷ ಪಡ್ಬೇಕು. ಚಿರು ಕೊಡು. ಸರಿಯಾಗಿ ನೋಡು. ಯಾಕೆ ದೀಪಾ ಕಣ್ ಮುಚ್ಕೊಂಬಿಟ್ಟೆ? ನಾನ್ ನೋಡಲ್ಲ. ನೋಡ್ರಿ ಎಷ್ಟ್ ಮುದ್ದಾಗಿದಾರೆ ನೋಡಿ. ನಾನ್ ನೋಡಲ್ಲ ಅಂದ್ರೆ ನೋಡಲ್ಲ ಹಸ್ಬೆಂಡು. ಬಲ್ವಂತ ಮಾಡ್ಬಿಡಿ. ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ಕೋಪನ ಇಲ್ವಲ್ಲ. ಆ ಟೈಮ್ ಬರ್ಲಿ, ವಾಪಸ್ ಕೊಡಕ್ಕೆ ನಾನು ಕಾಯ್ತಾ ಇದೀನಿ. ನಾನ್ ನಿನಗೆ ವಾಟ್ಸ್ಆಪ್ ಮೆಸೇಜ್ ಕಳ್ಸಿದ್ದೆ, ನೋಡಿದ್ರು ಯಾಕೆ ರಿಪ್ಲೈ ಮಾಡ್ಲಿಲ್ಲ? ನನ್ನ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ನೀನ್ ಮತ್ತೆ ಮತ್ತೆ ಕೇಳಿದಾಗೆಲ್ಲ ನಿನಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ತಂದ್ಕೊಡಕ್ಕಾಗಲ್ಲ. ನಾನು ದುಡಿತಾ ಇದೀನಷ್ಟೇ, ದುಡ್ಡಿನ ಗಿಡ ಹಾಕಿಲ್ಲ. ಮೋಸದಿಂದ ತಾಳಿ ಕಟ್ಟಿ ಮದ್ವೆ ಆಗಿರೋನ್ಗೆ ಹೆಂಡತಿ ಒಂದ್ ಆಸೆನೂ ಪೂರೈಸಕ್ ಆಗಲ್ಲ ಅಂದ್ಮೇಲೆ ಅವನ್ಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೋಬೇಕಾಗತ್ತೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಹಕ್ಕು ನಿನ್ಗಿಲ್ಲ. ನೀನ್ ಕೇಳಿದೆಲ್ಲ ಕೊಡ್ಸಕ್ಕೆ ನಾನು ಶ್ರೀಮಂತ ಅಲ್ಲ, ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ. ತಿನ್ನಕ್ಕೆ ಚಾಕ್ಲೇಟು ಐಸ್ ಕ್ರೀಮು ಕೇಳು ಕೊಡಿಸ್ತೀನಿ, ಇಲ್ಲ ಹಾಕೊಳಕ್ ಬಟ್ಟೆ ಬೇಕಾ ಹೇಳು ತಂದ್ಕೊಡ್ತೀನಿ. ಈ ಶೋಕಿ ಮಾಡೋಕ್ಕೆಲ್ಲ ನನ್ನ ಹತ್ರ ದುಡ್ಡಿಲ್ಲ. ಈಗಾಗಲೇ ನಿನಗೋಸ್ಕರ ಮಾಡಿರೋ ಸಾಲನೇ ತೀರ್ಸಕ್ಕಾಗಿಲ್ಲ. ಮತ್ತೆ ಮತ್ತೆ ಗಾಯದ ಮೇಲೆ ಬರೆಯೋ ಹೇಳೋ ಕೆಲಸ ಮಾಡಬೇಡ. ತಿನ್ನಕ್ಕಿಲ್ಲ ಅಂದ್ರೇನೋ ಹೇಗೋ ಇರ್ತೀನಿ, ಆದ್ರೆ ಸ್ಕಿನ್ ಕೇರ್ ಇಲ್ಲ ಅಂದ್ರೆ ನನ್ ಕೈಲಿರಕ್ ಆಗಲ್ಲ. ಅದ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ನನಗದೆಲ್ಲ ಬೇಕೇ ಬೇಕು. ಜೀವನ ಮಾಡಕ್ ಬೇಕಾಗಿರೋದು ಊಟ ಬಟ್ಟೆ ಅಷ್ಟೇ. ಈಗೇನೋ ನಿನ್ ಕೈಲಿ ತರಕ್ ಆಗತ್ತೋ ಇಲ್ವೋ? ಈಗಂತೂ ಆಗಲ್ಲ, ಮುಂದಿನ ತಿಂಗಳು ನೋಡೋಣ.
ಓಹೋ, ನೀನ್ ಅವತ್ ನನಗೆ ಪ್ರಾಮಿಸ್ ಮಾಡಿದ್ದನ್ನ ಅಷ್ಟ್ ಬೇಗ ಮರ್ತಿದ್ಯಾ? ಆಲ್ರೆಡಿ ಒಂದ್ಸಲ ನಿಮ್ಮಪ್ಪನ್ನ ಒಳಗ್ ಹಾಕ್ಸಿದೀನಿ. ನೀನ್ ನನ್ ಮಾತ್ ಕೇಳಿಲ್ಲ ಅಂದ್ರೆ ನಿನ್ನನ್ನು ಒಳಗ್ ಕಳಿಸ್ಬೇಕಾಗತ್ತೆ. ಏನು ಹೆದರ್ಸ್ತಾ ಇದೆಯಾ? ಏನಾದರೂ ಮಾಡ್ಕೊ, ನನ್ನ ಹತ್ರ ದುಡ್ಡಿಲ್ಲ, ತಂದು ಕೊಡೋಕ್ಕಾಗಲ್ಲ. ನಮಗೂ ಒಬ್ಬ ಗಂಡು ಮಗ ಅಂತ ಇದ್ದಿದ್ದಿದ್ರೆ ಇಷ್ಟೆಲ್ಲ ಕಷ್ಟ ಬರ್ತಿರ್ಲಿಲ್ವೋ ಏನೋ. ದೀಪ ಇದ್ದಿದ್ರೆ ಟೈಲರಿಂಗು ಅದು ಇದು ಮಾಡಿ ಮನೆ ಖರ್ಚಿಗೆ ಅಂತ ಇಷ್ಟು ದುಡ್ಡು ಕೊಟ್ಟಿರೋಳು. ಅವಳು ಇಲ್ಲಿಂದ ಹೋದ್ಮೇಲೆನೆ ಇಷ್ಟೊಂದೆಲ್ಲ ಕಷ್ಟ ಬರ್ತಿರೋದು. ನಾನು ಅವಾಗ ಅವಳ ಹತ್ರ 100-200 ರೂಪಾಯಿನ ಖರ್ಚಿಗೆ ಇಸ್ಕೊಳ್ತಿದ್ದೆ. ಅವಳಿದ್ದಾಗ ಮನೆ ಮಗಳು ಅಂದೆ ಅವಳನ್ನ ಕೆಲ್ಸದೋಳ್ ತರ ನೋಡ್ಕೋತಾ ಇದ್ದೆ. ಈಗ ಅವಳ ಮೇಲೆ ಅನ್ಕೊಂಬ ಬಂದ್ಬಿಡ್ತಾ ನಿನ್ಗೆ. ಯಾಕಣ್ಣ, ಮೊನ್ನೆ ಅತ್ತಿಗೆ ಇಲ್ದೇ ಇದ್ದಾಗ ಅಳಿ ಅಂದ್ರು ಅವಳು ಬಂದಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ನೀನೇ ನೋಡ್ಲಿಲ್ವಾ? ಆಯ್ತು ಬಿಡು, ಆದ್ರೂ ನಮ್ಮನೆಯಲ್ಲಿ ದೀಪ ಇದ್ದಿದ್ರೆ ನಮಗೆ ಆನೆ ಬಲ ಬರ್ತಾ ಇತ್ತು. ಯಾವತ್ತೂ ಇಷ್ಟು ದರಿದ್ರ ಬರ್ತಾ ಇರ್ಲಿಲ್ಲ. ಸ್ವಲ್ಪ ಮೆತ್ತಗೆ ಮಾತಾಡ್ರಿ. ಯಾಕೆ? ಸಂಜನ ಏನಾದ್ರು ಕೇಳಿಸ್ಕೊಂಡ್ರೆ ಇದಕ್ಕೆಲ್ಲ ನಾನೇ ಕಾರಣ ಅನ್ಕೊಳ್ತಾಳೆ. ನಾನು ಯಾಕೆ ಆ ಹುಡುಗಿ ಬಗ್ಗೆ ಆ ತರ ಹೇಳಿ? ಅದ್ಗೆ ಅವಳು ಇನ್ನೂ ಎದ್ದಿರಲ್ಲ ಬಿಡಿ. ಅದ್ಗೆ ರೀ, ಈಗೇನ್ ಮಾಡೋದು ಅದನ್ನ ಹೇಳಿ. ಸ್ಟೇಷನಲ್ಲೋ ಪೇಟೆ ಬೀದಿಲೋ ಯಾರ ಹತ್ರನಾದ್ರೂ ಸಾಲ ಕೇಳಿ ನೋಡ್ತೀನಿ. ತುಂಬಾ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾ ಹೊಡ್ತೀನಿ, ಡ್ಯೂಟಿಗೆ ಹೋಗ್ಬೇಕು.